ಕಚೇರಿಯ ಕಾಂಪೌಂಡ್ ಹಿಂದುಗಡೆ ಗೇಟ್ ಅಳವಡಿಸುವ ಹಾಗೂ ಪ್ರಮುಖ ಸ್ಥಳಗಳಲ್ಲಿ ಮೂತ್ರಾಲಯ ನಿರ್ಮಿಸುವಂತೆ ಒತ್ತಾಯ. ಗಂಗಾವತಿ ನಗರಸಭೆಯ ಹಿಂದುಗಡೆ ಗೇಟ್ ಹಾಗೂ ನಗರದ ಪ್ರಮುಖ ಸ್ಥಳಗಳಲ್ಲಿ ಮೂತ್ರಾಲಯ ನಿರ್ಮಿಸುವಂತೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಕಾರ್ಯಕರ್ತರು ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿ ಪೌರಾಯುಕ್ತ ವಿರೂಪಾಕ್ಷಮೂರ್ತಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಮಾತನಾಡಿ, ನಗರಸಭೆ ಹಿಂದೆ ಮಳಿಗೆ ನಿರ್ಮಾಣ ಮಾಡಬಹುದಾಗಿತ್ತು. ಇದರಿಂದ ನಗರಸಭೆಗೆ ಆದಾಯ ಬರುತ್ತಿತ್ತು. ಆದರೆ ನಗರಸಭೆಯ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ. ಮುಖ್ಯ ಗೇಟ್ ಒಂದೇ ಮಾರ್ಗ ಇದ್ದು ಅದು ಮುಖ್ಯ ರಸ್ತೆಗೆ ಹೊಂದಿರುವ ಕಾರಣ ಬೈಕ್, ಆಟೋ, ಟ್ರ್ಯಾಕ್ಟರ್, ಬಸ್, ಲಾರಿ, ಟಿಪ್ಪರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚಲಿಸುತ್ತವೆ. ಕಚೇರಿ ಕೆಲಸಗಳಿಗೆ ಆಗಮಿಸುವ ಸಾರ್ವಜನಿಕರಿಗೆ, ಅದರಲ್ಲೂ ಮಹಿಳೆಯರು ಮತ್ತು ಅಂಗವಿಕಲರು, ವೃದ್ಧರು ಸೇರಿದಂತೆ ಇತರರಿಗೆ ತೊಂದರೆಯಾಗುತ್ತದೆ. ಹಿಂದುಗಡೆ ಕೋರ್ಟ್, ಅಂಚೆ ಕಚೇರಿ ಹಾಗೂ ಜೆರಾಕ್ಸ್ ಅಂಗಡಿಗಳು ಇರುವುದರಿಂದ ಅನುಕೂಲವಾಗುತ್ತದೆ. ಆದ್ದರಿಂದ ಕಚೇರಿಯ ಹಿಂದುಗಡೆ ದೊಡ್ಡ ಗೇಟ್ ಅಳವಡಿಸಬೇಕು. ಅದಾಗದಿದ್ದರೆ ಚಿಕ್ಕ ಗೇಟ್ ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಗಂಗಾವತಿ ವಾಣಿಜ್ಯ ನಗರವಾಗಿದ್ದು ಅಧಿಕ ಸಂಖ್ಯೆಯಲ್ಲಿ ಜನರು ಬರುತ್ತಾರೆ. ಮಹಿಳೆಯರು ಮತ್ತು ಸಕ್ಕರೆ ಕಾಯಿಲೆ ಇರುವವರು ಬರುತ್ತಾರೆ. ಅವರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಕಾರಣ ನಗರದ ಪ್ರಮುಖ ಸ್ಥಳಗಳಲ್ಲಿ ಮೂತ್ರಾಲಯ ನಿರ್ಮಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಡಿಯಪ್ಪ ಹಂಚಿನಾಳ, ಮಂಜುನಾಥ್ ಚೆನ್ನದಾಸರು, ಚಿದಾನಂದ ನರಸಪ್ಪ, ಪಂಪಾಪತಿ ಕುರಿ, ಹುಲ್ಲೇಶ್, ಕನಕಪ್ಪ ಬಾವೂಜಿ, ಲಕ್ಷ್ಮಣ ಹಂಚಿನಾಳ, ಜಂಬಣ್ಣ, ಗಣೇಶ್ ಚನ್ನಬಸವ ಮತ್ತಿತರರು ಉಪಸ್ಥಿತರಿದ್ದರು. ಮಾನ್ಯ ಪೌರಾಯುಕ್ತರಿಗೆ ಮನವಿ ಸಲ್ಲಿಸ್ತಾ ಇದೆ. ಏನು ನಗರಸಭೆಯಲ್ಲಿ ಈಗಾಗಲೇ ಕಚೇರಿಯ ಆವರಣದ ರಕ್ಷಣೆಗಾಗಿ ಕಾಂಪೌಂಡನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಮುಖ್ಯ ಗೇಟನ್ನು ಅಳವಡಿಸಿದ್ದಾರೆ. ಇಲ್ಲಿ ಮುಖ್ಯ ಗೇಟಿನ ಬಳಿ ಒಂದು ಮುಖ್ಯವಾದ ರಸ್ತೆ ಇದೆ, ಹೆದ್ದಾರಿ ಇದೆ. ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇದರ ಜೊತೆಗೆ ಹಿಂದುಗಡೆ ಒಂದು ಗೇಟನ್ನು ಅಳವಡಿಸಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕಂದರೆ ಲಾರಿ, ಟ್ರ್ಯಾಕ್ಟರ್, ಟಿಪ್ಪರ್ ಮತ್ತು ಆಟೋ, ಬೈಕು, ಕಾರು ಎಲ್ಲ ಓಡಾಡ್ತಾವೆ. ಇಲ್ಲಿ ಭಾಳ ತೊಂದರೆ ಆಗ್ತದೆ. ವಯಸ್ಸಾದವರಿಗೂ ಮತ್ತು ಅಂಗವಿಕಲರಿಗೂ ತೊಂದರೆ ಆಗ್ತದೆ. ಆ ಕಾರಣಕ್ಕಾಗಿ ಹಿಂದುಗಡೆ ಒಂದು ಗೇಟನ್ನು ಅಳವಡಿಸ್ಬೇಕಂತೇಳಿ, ಜೊತೆಗೆ ನಗರ ನಮ್ಮ ಗಂಗಾವತಿ ನಗರ ಬೃಹತ್ ನಗರವಾಗಿದ್ದು ಇಲ್ಲಿ ಲಕ್ಷಾಂತರ ಜನ ಪ್ರತಿನಿತ್ಯ ವ್ಯವಹಾರ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಮೂತ್ರಾಲಯಗಳು ಹಿಂದೆ 20 ವರ್ಷದಿಂದ ಸಾಕಷ್ಟು ಮೂತ್ರಾಲಯಗಳಿದ್ವು. ಆದರೆ ಅವುಗಳನ್ನು ಅಲ್ಲಿರ್ತಕ್ಕಂಥವರು ಕಬಳಿಕೆ ಮಾಡಿ ಮೂತ್ರಾಲಯಗಳನ್ನು ನಾಶ ಮಾಡಿದ್ದಾರೆ. ಇಲ್ಲಿ ಎಲ್ಲಿ ಅವಶ್ಯಕತೆ ಇದೆ ಪ್ರಮುಖ ಸ್ಥಳಗಳಲ್ಲಿ ಮೂತ್ರಾಲಯಗಳನ್ನು ಏನು ನಿರ್ಮಿಸಬೇಕು. ಯಾಕಂದರೆ ಇಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ ವಾಣಿಜ್ಯ ವ್ಯಾಪಾರಕ್ಕಾಗಿ. ಜೊತೆಗೆ ವಯಸ್ಸಾದವರು, ಸಕ್ಕರೆ ಕಾಯಿಲೆ ಇರ್ತಕ್ಕಂಥ ರೋಗ ಇದ್ದಂಥವ್ರು ಬರ್ತಾರೆ. ಅವರೆಲ್ಲರಿಗೂ ತೊಂದರೆ ಆಗ್ತದೆ. ಆ ಕಾರಣಕ್ಕಾಗಿ ನಗರಸಭೆಯಿಂದ ಮೂತ್ರಾಲಯಗಳನ್ನು ನಿರ್ಮಿಸಬೇಕಂತೇಳಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಒತ್ತಾಯ ಮಾಡ್ತಾ ಇದ್ದೀವಿ. ಹೇಳಿ ಸರ್. ಮನವಿಯನ್ನು ಮಾನ್ಯ ಪೌರಾಯುಕ್ತ ಗಮನಕ್ಕೆ ತಂದು ಕಾರ್ಯರೂಪಕ್ಕೆ ತರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ.